ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮನೆ ಮದ್ದುಗಳನ್ನು ಬಳಸ್ಕೊಂಡು ಹೇಗೆ ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫನ್ನು ಕಡಿಮೆ ಮಾಡ್ಕೊಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡೋಣ. ಈ ಹಿಂದೆ ನಾನು ಕಪ್ಪು ಕೂದಲು ಹೇಗೆ ಮನೆಯಲ್ಲೇ ಮಾಡ್ಕೊಬೋದು, ಕಂದು ಬಣ್ಣದಿಂದ ಕಪ್ಪು ಕೂದಲು ಹೇಗೆ ಮಾಡ್ಕೊಬೋದು, ಜೊತೆಗೆ ಒಂದಷ್ಟು ಹೇರ್ ಪ್ಯಾಕ್ಗಳ ಬಗ್ಗೆ ವಿಡಿಯೋಸ್ಗಳನ್ನ ಮಾಡಿದ್ದೆ. ಅದಕ್ಕೆ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡಿಲ್ಲ, ಈಗಲೇ ಫ್ರೀ ಇದ್ದಾಗ ಒಂದ್ಸತಿ ನನ್ನ ಚಾನಲ್ನ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವಾಗ ಒಂದಷ್ಟು ಮನೆ ಮದ್ದುಗಳನ್ನು ಬಳಸ್ಕೊಂಡು ಹೇಗೆ ತಲೆಯಲ್ಲಿರೋ ಡ್ಯಾಂಡ್ರಫ್ನ ಕಮ್ಮಿ ಮಾಡ್ಕೊಬೋದು ಅಂತ ನೋಡೋಣ. ಫಸ್ಟು ನಾವು ಮೊದಲನೇದಾಗಿ ಮನೆಯಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಬಳಸ್ತೀರಿ. ಅಂತಂದರೆ ನೀವು ಯಾವ ಎಣ್ಣೆ ಬಳಸ್ತೀರೋ ಅನ್ನೋದಕ್ಕಿಂತ ಕೊಬ್ಬರಿ ಎಣ್ಣೆನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಹೇಳೋದೊಂದೇ, ಅಂದರೆ ನೀವು ಯಾವ ಎಣ್ಣೆ ಬಳಸ್ತಿದ್ದೀರೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಕೊಬ್ಬರಿ ಎಣ್ಣೆ ಒಂದ್ಸತಿಯಾಗಿ ಟ್ರೈ ಮಾಡಿ. ಎಲ್ಲದಕ್ಕೂ ಬೆಸ್ಟ್ ಇದು. ಕೂದಲು ಚೆನ್ನಾಗಿ ದಪ್ಪವಾಗಿ ಉದ್ದವಾಗಿ ಬೆಳೆಯುತ್ತೆ, ಹಾಗೆ ಡ್ಯಾಂಡ್ರಫ್ನು ಕೂಡ ಕಮ್ಮಿ ಮಾಡುತ್ತೆ, ತಲೆಯಲ್ಲಿ ಹೇನ್ ಕೂಡ ಕಮ್ಮಿ ಮಾಡುತ್ತೆ. ಜೊತೆಗೆ ಕೂದಲನ್ನ ಕಪ್ಪಾಗಿಸೋದಕ್ಕೂ ಕೂಡ ಇದು ತುಂಬ ಸಹಾಯ ಮಾಡುತ್ತೆ. ಹಾಗಾಗಿ ಕೊಬ್ಬರಿ ಎಣ್ಣೆನೇ ಬೆಸ್ಟ್ ಅಂತಲೇ ಹೇಳ್ಬೋದು. ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಪ್ಯಾರಾಚೂಟ್ ಎಣ್ಣೆ ಅಂತಂದರೆ ಮಾರ್ಕೆಟ್ಗಳಲ್ಲಿ ಆಲ್ಮೋಸ್ಟ್ ಸಿಗುತ್ತೆ. ಇದನ್ನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಕಪ್ಪಿಗೆ ಹಾಕೊಳ್ಳಿ. ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ. ತುಂಬ ತಣ್ಣಗಿರಬಾರ್ದು, ತುಂಬ ಬಿಸಿನೂ ಇರಬಾರ್ದು. ನುಸು ಬೆಚ್ಚಗೆ ಸ್ವಲ್ಪ ಬಿಸಿ ಮಾಡ್ಕೊಬೇಕು. 1-2 ಟೇಬಲ್ ಸ್ಪೂನ್ ಆಗೋಷ್ಟು ಒಂದು ಕಪ್ಪಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಆಗೋಷ್ಟು ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಕೊಬ್ಬರಿ ಎಣ್ಣೆ ತೊಗೊಂಡ್ರೆ ಒಂದು 1 ಟೀ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಸೇರಿಸಬೇಕು. ಅದನ್ನು 2-3 ನಿಮಿಷ ಬಿಟ್ಟು ಅದಾದಮೇಲೆ ತಲೆಗೆ ಮಸಾಜ್ ಮಾಡಬೇಕು. ನೀಟಾಗಿ ತಲೆ ಬುಂಡೆ ಏನಿರುತ್ತೆ, ಸ್ಕ್ಯಾಲ್ಪ್ ಏನಿರುತ್ತೆ ಅದಕ್ಕೆ ನೀಟಾಗಿ ಮಸಾಜ್ ಮಾಡಬೇಕು. ನೀವೆಷ್ಟು ಚೆನ್ನಾಗಿ ತಲೆನ ಮಸಾಜ್ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ತಲೆಯಲ್ಲಿ ಹೊಟ್ಟಾಗಿರ್ಬೋದು, ಹೇನಾಗಿರ್ಬೋದು ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೂದಲು ಕೂಡ ತುಂಬ ಉದ್ದವಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕೋಸ್ಕರ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ನೀಟಾಗಿ ತಲೆ ಬುಡಕ್ಕೆ ನೀಟಾಗಿ ಹಚ್ಚಿಬಿಟ್ಟು ಒಂದು 5 ನಿಮಿಷನಾದರೂ ಚೆನ್ನಾಗಿ ಮಸಾಜ್ ಮಾಡಿ 30 ನಿಮಿಷ ಹಾಗೆ ಬಿಡಿ. ಅದಾದಮೇಲೆ ತುಂಬ ತಣ್ಣಗೂ ಇರಬಾರ್ದು, ಬಿಸಿನೀರು ಇರಬಾರ್ದು, ಅಷ್ಟು ನುಸು ಬೆಚ್ಚಗಿನ ನೀರಲ್ಲಿ ನೀಟಾಗಿ ಹೇರ್ ವಾಶ್ ಮಾಡಿ. ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪುನೇ ಹಾಕ್ಕೊಂಡು ಹೇರ್ ವಾಶ್ ಮಾಡಿ. ಈ ರೀತಿ ಹೇರ್ ವಾಶ್ ಮಾಡೋದ್ರಿಂದ ಒಂದು ವಾರಕ್ಕೆ 3 ಸತಿ ಈ ರೀತಿಯಾಗಿ ಮಾಡ್ತಾ ಬಂದರೆ ನಿಮಗೇನೆ 1-2 ತಿಂಗಳಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಈ ಥರ ಹೇರ್ ಪ್ಯಾಕಿಂದ 1-2 ತಿಂಗಳಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ನಿಮಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಬೇಕಿದ್ರೆ ಒಂದು ಸತಿಯಾಗಿ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಅಂದರೆ ಯಾವುದೂ ಕೂಡ ಓವರ್ ನೈಟಲ್ಲಿ ಯಾವುದೂ ಕಮ್ಮಿ ಆಗೋದಿಲ್ಲ. ಅಟ್ಲೀಸ್ಟ್ ಒಂದು ವಾರಕ್ಕೆ 1-2 ಸತಿನಾದರೂ ಈ ರೀತಿ ಬಳಸ್ತಾ ಬರಬೇಕು. ಆಗ ಮಾತ್ರ 1-2 ತಿಂಗಳಲ್ಲೇ ನಿಮ್ಮ ತಲೆ ಹೊಟ್ಟಾಗಿರ್ಬೋದು, ಏನಾಗಿರ್ಬೋದು ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮತ್ತು ಉದ್ದ ಕೂದಲು ಆಗೋದಕ್ಕೂ ಕೂಡ ಇದೊಂದು ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟು 2ನೇದೇನಪ್ಪ ಅಂತಂದರೆ ಮೆಂತ್ಯ ಕಾಳು. ಸಾಮಾನ್ಯವಾಗಿ ಮೆಂತ್ಯ ಕಾಳು ಅಂದರೆ ಎಲ್ಲರ ಮನೆಯಲ್ಲೂ ಖಂಡಿತ ಇದ್ದೇ ಇರುತ್ತೆ, ಇಲ್ಲಾಂದರೆ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಇದು ಮೆಂತ್ಯ ಕಾಳಿಂದ ತುಂಬಾ ಉಪಯೋಗ ಇದೆ. ಕೂದಲು ಚೆನ್ನಾಗಿ ಬೆಳಿಬೇಕು ಅಂತಂದರೆ ಮೆಂತ್ಯ ಕಾಳಿದ್ರೆ ತುಂಬ ಸಹಾಯ ಮಾಡುತ್ತೆ. ಇದೇ ಮೆಂತ್ಯ ಕಾಳಿಂದ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದೇ ಮೆಂತ್ಯ ಕಾಳನ್ನು 1-2 ಟೇಬಲ್ ಸ್ಪೂನ್ ಆಗೋಷ್ಟು ರಾತ್ರಿನೇ ನೆನೆಸಿಟ್ಬಿಡಿ. ರಾತ್ರಿ ನೆನೆಸಿದಾದ್ಮೇಲೆ ಬೆಳಿಗ್ಗೆ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ನುಣ್ಣಗೆ ರುಬ್ಕೊಬೇಕು. ಅದು ಕಾಳು ಥರ ರುಬ್ಬೋ ಹಾಗಿಲ್ಲ, ನುಣ್ಣಗೆ ರುಬ್ಕೊಬೇಕಾಗುತ್ತೆ. ಅಂದರೆ ನಿಮ್ಮ ಹೇರ್ ಕ್ವಾಂಟಿಟಿ ನೋಡ್ಕೊಳ್ಳಿ. ತುಂಬ ಶಾರ್ಟ್ ಇದ್ದರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಕು. ತುಂಬ ಲಾಂಗ್ ಹೇರ್ ಇದ್ದರೆ 1-2 ಟೇಬಲ್ ಸ್ಪೂನ್ ಆದರೂ ಬೇಕಾಗುತ್ತೆ. ಸಾಕು. 1-2 ಟೇಬಲ್ ಸ್ಪೂನು ರಾತ್ರಿನೇ ನೆನೆಸಿಟ್ಟು ಬೆಳಗ್ಗೆ ಅದನ್ನು ನೀಟಾಗಿ ನುಣ್ಣಗೆ ರುಬ್ಬಿಟ್ಕೊಬೇಕು. ಅದೇ ಪೇಸ್ಟಿಗೆ ಸಾಮಾನ್ಯವಾಗಿ ಮೊಸರು ಅಂದರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಮೊಸರನ್ನ 1 ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಬೇಕಾಗುತ್ತೆ. ಆ ಪೇಸ್ಟ್ಗೆ ತಕ್ಕಂತೆ ಹದವಾಗಿ 1 ಟೀ ಸ್ಪೂನ್ ಆಗೋಷ್ಟು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ ಮಿಕ್ಸ್ ಮಾಡಿದ್ದನ್ನು ಹೇರ್ಗೆ ನೀಟಾಗಿ ಬುಡದಲ್ಲಿ ಹಚ್ಚಬೇಕು. ಅಂದರೆ ಸ್ಕ್ಯಾಲ್ಪ್ಗೆ ನೀಟಾಗಿ ಹಚ್ಚಿ ಮಸಾಜ್ ಮಾಡಬೇಕು. ಪೂರ್ತಿ ನಮಗೆ ತಲೆ ಎಷ್ಟು ಕೂದಲಿದೆಯೋ ಅಲ್ಲಿ ತನಕನೂ ನೀಟಾಗಿ ಮಸಾಜ್ ಮಾಡಿಕೊಂಡು ಅದಾಗಿದ್ದು ಒಂದು 40 ನಿಮಿಷ ಹಾಗೆ ಬಿಟ್ಬಿಡಬೇಕು.
40 ನಿಮಿಷ ಆದಮೇಲೆ ನೀಟಾಗಿ ನಾನು ಮೊದಲೇ ಹೇಳ್ದಂಗೆ ತುಂಬ ತಣ್ಣೀರು ಅಲ್ಲ, ತುಂಬ ಬಿಸಿ ನೀರು ಅಲ್ಲ, ನುಸು ಬೆಚ್ಚಗಿನ ನೀರಲ್ಲಿ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ವಾರಕ್ಕೆ 1-2 ಸತಿ ಈ ರೀತಿ ಮಾಡ್ತಾ ಬನ್ನಿ. ಮಾಮೂಲಿ 2 ತಿಂಗಳಷ್ಟರಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ತುಂಬ ಡ್ಯಾಂಡ್ರಫ್ ಇದ್ದರೆ ಆಮೇಲೆ ಏನಿದ್ರೆ ಅದೆಲ್ಲ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ತಲೆಯಲ್ಲಿ ಇಚ್ಚಿನೆಸ್ಸು ಅಂದರೆ ತಲೆ ಕಟ್ತಾ ಇದ್ರು ಅದು ಕೂಡ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ನೆಕ್ಸ್ಟ್ 3ನೇದು ಏನಪ್ಪ ಅಂತಂದರೆ ಬೇವಿನ ಎಲೆಗಳಿಂದನೂ ಕೂಡ ಡ್ಯಾಂಡ್ರಫ್ನ ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ತಲೆ ಇಚ್ಚಿನೆಸ್ ಇದ್ದರೆ ಏನಾದರೂ ಇದ್ದರೆ ಅದನ್ನು ಕಮ್ಮಿ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ತಲೆ ಕೂದಲು ಉದ್ದವಾಗಿ ಬೆಳೆಯೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ನಾನು ಮೊದಲು 2 ಹೇಳಿದ್ನಲ್ಲ, ಅದ್ರ ಬದಲಿಗೆ ಅದೇನು ನಿಮಗೆ ಬೇಡ, ಕೆಲವ್ರಿಗೆ ಅಡ್ಜಸ್ಟ್ ಆಗುತ್ತೆ, ಕೆಲವ್ರಿಗೆ ಅಡ್ಜಸ್ಟ್ ಆಗಲ್ಲ, ಅದೆಲ್ಲ ಮಾಡೋದಕ್ಕೂ ಹಿಂಸೆ ರಿಸ್ಕಿ ಕೆಲಸ ಅಂತ ಅನ್ನೋದಾದರೆ ಇದೊಂದು ಬೆಸ್ಟ್ ರೆಮಿಡಿ ಬೇವಿನ ಎಲೆಗಳಿಂದ. ಏನಿಲ್ಲ, ಬೇವಿನ ಎಲೆಗಳು ಒಂದು 2-3 ಕಡ್ಡಿ ಆಗೋಷ್ಟು ಅಂದರೆ ಒಂದು 20-25 ಎಲೆ ಆಗೋಷ್ಟು ಎಲೆಗಳನ್ನ ತಗೊಂಡು ನೀಟಾಗಿ ನೀರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನ ತುಂಬ ಒಂದು 5-6 ನಿಮಿಷ ಆಗೋಷ್ಟು ಚೆನ್ನಾಗಿ ಕುದಿಸ್ಕೊಂಬಿಡಿ. ಅದಾದಮೇಲೆ ಕಂಪ್ಲೀಟಾಗಿ ತಣ್ಣ ಆಗೋದಕ್ಕೆ ಬಿಡಬೇಕು. ಆ ನೀರನ್ನ ಇಟ್ಕೊಂಡು ನೀವು ಹೇರ್ ವಾಶ್ ಮಾಡ್ತೀರಲ್ಲ, ಮಾಮೂಲಿ ಆಯಿಲ್ ಮಸಾಜ್ ಮಾಡಿ ಶಾಂಪೂಯಿಂದ ಹೇರ್ ವಾಶ್ ಮಾಡಿದ್ಮೇಲೆ ಈ ನೀರನ್ನ ಅಂದರೆ ಬೇವಿನ ಎಲೆಗಳ ಹಾಕಿ ಕುದಿಸಿ ಇಟ್ಕೊಂಡಿದ್ದಂಥ ನೀರಿಂದ ಅದು ಕಂಪ್ಲೀಟಾಗಿ ತಣ್ಣ ಆದಮೇಲೆ ಅದರಲ್ಲಿ ಹೇರ್ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತಲೆಯಲ್ಲಿರೋ ಒಂದು ಡ್ಯಾಂಡ್ರಫ್ ಅಥವಾ ತಲೆ ಹೊಟ್ಟು ಅಂತ ಏನಂತಾರೆ ಅದು ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಇದನ್ನು ಸಹ ವಾರಕ್ಕೊಂದು 3 ಸತಿಯಾಗಿ ಈ ರೀತಿಯಾಗಿ ಮಾಡ್ತಾ ಬರಬೇಕು. 1-2 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಖಂಡಿತವಾಗ್ಲೂ. ಈ ರೀತಿ ನಾನು ಮೊದಲೇ ಹೇಳಿದ್ದ ಮೂರು ಒಂದು ಹೇರ್ ಪ್ಯಾಕ್ ಅಥವಾ ಒಂದು ಏನು ಮಸಾಜಸ್ ಏನಿದೆ ಅದನ್ನು ಮಾಡ್ತಾ ಬನ್ನಿ. ಖಂಡಿತವಾಗ್ಲೂ 1-2 ತಿಂಗಳಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಡ್ಯಾಂಡ್ರಫ್ ಕಮ್ಮಿ ಮಾಡುತ್ತೆ, ಇಚ್ಚಿನೆಸ್ ಕಮ್ಮಿ ಮಾಡುತ್ತೆ, ಕೂದಲು ಉದ್ದ ಆಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಇನ್ನು ಇದ್ರ ಜೊತೆಗೆ ಒಂದೇ ಒಂದು ಹೇರ್ ಪ್ಯಾಕ್ ಮಾಡ್ಕೊಬೋದು. ಅಂತಂದರೆ ನಮಗೆ ಈ ಬೇವಿನ ಎಲೆಯಲ್ಲಿ ಮಾಡೋದಕ್ಕೂ ಗೊತ್ತಾಗಲ್ಲ, ಸುಮ್ಮನೆ ಯಾವ ರೀತಿ ಮಾಡಬೇಕು ಅಂತ ಅನ್ನೋದು ಕನ್ಫ್ಯೂಷನ್. ಆಮೇಲೆ ಕೊಬ್ಬರಿ ಎಣ್ಣೆನ ಬಿಸಿ ಮಾಡಿ ಹಚ್ಕೊಂಡ್ರೆ, ನಿಂಬೆಹಣ್ಣಿನ ರಸ ಹಾಕ್ಬಿಟ್ಟು ಹಚ್ಕೊಂಡ್ರೆ ಅದು ವರ್ಕ್ ಆಗುತ್ತೋ ಇಲ್ವೋ, ಅದ್ರ ಜೊತೆಗೆ ಮೆಂತ್ಯ ಕಾಳನ್ನು ನೆನೆಸಿಟ್ಬಿಟ್ಟು ಅದನ್ನ ಬೇರೆ ಪೇಸ್ಟ್ ಮಾಡ್ಕೊಬೇಕಾ, ಮಾಡ್ಕೊಂಡ್ರು ವರ್ಕ್ ಆಗುತ್ತಾ ಅದು ಅಂತ ಅನ್ನೋರಿಗೆ ಒಂದು ಸಿಂಪಲ್ ಆಗಿರುವಂಥ ಹೇರ್ ಪ್ಯಾಕ್ನ ಹೇಳ್ತೀನಿ. ಈ ಒಂದು ಹೇರ್ ಪ್ಯಾಕಿಂದ ನೀಟಾಗಿ ವಾರಕ್ಕೆ 1 ಸತಿ ಸಾಕು, ತುಂಬ 2 ಸತಿ 3 ಸತಿ ಬೇಕಾಗಲ್ಲ. ವಾರಕ್ಕೆ 1 ಸತಿಯಾಗಿ ಈ ರೀತಿ ಹೇರ್ ಪ್ಯಾಕ್ನ ಮಾಡ್ಕೊತಾ ಬನ್ನಿ. ಈ ರೀತಿ ಮಾಡ್ತಾ ಇದ್ರೆ 1-2 ತಿಂಗಳಲ್ಲಿ ಇದು ಕೂಡ ನೀಟಾಗಿ ವರ್ಕ್ ಆಗೇ ಆಗುತ್ತೆ. ಏಕೆಂದರೆ ಇದನ್ನ ನಾನು ಕಂಪಲ್ಸರಿ ನಾನು ಕೂಡ ಟ್ರೈ ಮಾಡಿದ್ದೀನಿ, ತುಂಬಾನೇ ಬೆಸ್ಟ್ ರಿಸಲ್ಟ್ ನನಗೆ ಸಿಕ್ಕಿದೆ. ಹಾಗಾಗಿ ನೀವು 1 ಸತಿಯಾಗಿ ಈ ರೀತಿ ಹೇರ್ ಪ್ಯಾಕ್ನ ಟ್ರೈ ಮಾಡಿ. ಈ ಹೇರ್ ಪ್ಯಾಕ್ನ ಮಾಡ್ಕೊಳ್ಳೋದು ತುಂಬಾನೇ ಸುಲಭ. ಆಲೋವೆರಾ ಜೆಲ್ ಎಲ್ಲರ ಮನೇಲೂ ಸಾಮಾನ್ಯವಾಗಿ ಆಲೋವೆರಾ ಜೆಲ್ ಇದ್ದೇ ಇರುತ್ತೆ, ಇಲ್ಲ ಅಂತಂದ್ರೆ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಆಲೋವೆರಾ ಜೆಲ್ಲು 1-2 ಟೇಬಲ್ ಸ್ಪೂನ್ ಹಾಕೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಮಿಕ್ಸ್ ಮಾಡಬೇಕು. ಜೊತೆಗೆ ಒಂದು ಸ್ವಲ್ಪ ಅಂದರೆ 1 ಟೀ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಹಾಕೊಬೇಕು. 1 ಕಪ್ಪಲ್ಲಿ ಆಲೋವೆರಾ ಜೆಲ್ ತಗೊಂಡು ಅದಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರನ್ನ ಮಿಕ್ಸ್ ಮಾಡಿ 1 ಟೀ ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಮಿಕ್ಸ್ ಮಾಡಿ, ಜೊತೆಗೆ ಇದಕ್ಕೆ 1 ಕಡ್ಡಿ ಆಗೋಷ್ಟು ಅಂತಂದರೆ ಒಂದು 10-12 ಎಲೆ ಆಗೋಷ್ಟು ಪುದೀನ ಸೊಪ್ಪಿನ ಎಲೆ. ಪುದೀನ ಸೊಪ್ಪು ಅಂದರೆ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರುತ್ತೆ, ಗಿಡಗಳನ್ನ ಬೆಳೆಸಿರ್ತಾರೆ, ಇಲ್ಲಾಂತಂದರೆ ಆಲ್ಮೋಸ್ಟ್ ತಂದಿಟ್ಕೊಂಡಿರ್ತಾರೆ, ಅದು ಮನೆಯಲ್ಲೇ ಇರುವಂಥ ಮನೆ ಮದ್ದಾಗಿರುತ್ತೆ. 4 ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಆಡಿಸ್ಕೊಂಡ್ಬಿಡ್ಬೇಕಾಗುತ್ತೆ, ಅಂದರೆ ರುಬ್ಕೋಬೇಕಾಗುತ್ತೆ ನೀಟಾಗಿ. ಪುದೀನ ಸೊಪ್ಪು, ನಿಂಬೆಹಣ್ಣಿನ ರಸ, ಆಲೋವೆರಾ ಜೆಲ್ಲು ಮತ್ತು ಮೊಸರು ನೀಟಾಗಿ 4 ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೊಂಡು ನೀಟಾಗಿ ರುಬ್ಕೊಂಡ್ಬಿಡಿ. ರುಬ್ಬಿರೋ ಮಿಶ್ರಣಕ್ಕೆ ಅಂತಂದರೆ ಅದು ನೀಟಾಗಿ ಒಂಥರ ನೈಸ್ ಪೇಸ್ಟ್ ಆಗುತ್ತೆ, ಚಟ್ನಿ ಥರ ಬರುತ್ತೆ ಅದು. ಆ ರುಬ್ಬಿರೋ ಮಿಶ್ರಣಕ್ಕೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಅದನ್ನ ಹಾಕಿ ನೀಟಾಗಿ ಕಲ್ಸ್ಕೊಬೇಕಾಗುತ್ತೆ. ಪ್ಯಾರಾಚೂಟ್ ಬಳಸಲ್ಲ ಅಂತಂದರೆ ನಿಮ್ಮ ಮನೆಯಲ್ಲೇ ಮಾಡಿಸಿರೋ ಕೊಬ್ಬರಿ ಎಣ್ಣೆನ ಕೂಡ ಬಳಸ್ಬೋದು. ಕೊಬ್ಬರಿ ಎಣ್ಣೆ ಬಿಟ್ಟು ಬೇರೆ ಯಾವ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ಬೆಸ್ಟ್ ಅಂತಾನೆ ಅಂತ ಅನ್ಬೋದು. ನೀಟಾಗಿ ಕಲಸಿದ್ದೆಲ್ಲ ಆದಮೇಲೆ ಇದನ್ನ ಹೇರ್ ಪ್ಯಾಕ್ ಆಗಿ ಹೇರ್ಗೆ ನೀಟಾಗಿ ಮಸಾಜ್ ಮಾಡಬೇಕು, ಅಪ್ಲೈ ಮಾಡಬೇಕು. ತಲೆ ಬುಡದಿಂದ ಹಿಡಿದು ಕೂದಲು ಎಷ್ಟು ಉದ್ದ ಇರುತ್ತೋ ಅಲ್ಲಿ ತನಕನೂ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿದಾದ್ಮೇಲೆ ಸುಮಾರು 1 ಗಂಟೆ ಆಗೋಷ್ಟು ಬಿಡಬೇಕಾಗುತ್ತೆ. ಅಂತಂದರೆ ನಿಮಗೆ ಅದು ಡ್ರೈನೆಸ್ ಸಿಗುತ್ತೆ, ತುಂಬ ವೆಟ್ ಆಗಿರೋದು ಡ್ರೈ ಆಗ್ತಾ ಬರುತ್ತೆ, ನಿಮಗೆ ಫೀಲ್ ಆಗುತ್ತೆ. ಅಲ್ಲಿ ತನಕ ಸುಮಾರು 1 ಗಂಟೆ ಟೈಮ್ ಇದನ್ನು ಬಿಟ್ಟು ಅದಾದಮೇಲೆ ಹೇರ್ ವಾಶ್ ಮಾಡ್ಕೊಳ್ಳಿ. ಹೇರ್ ಪ್ಯಾಕ್ ಈ ಹೇರ್ ಪ್ಯಾಕ್ನ ಹಾಕಿದ್ಮೇಲೆ ನೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡಿ. ತುಂಬ ಬಿಸಿನೀರು ಬೇಡ, ತುಂಬ ನುಸು ಬೆಚ್ಚಗಿನ ನೀರು ಬೇಡ, ತಣ್ಣೀರಲ್ಲೇ ಹೇರ್ ವಾಶ್ ಮಾಡೋದ್ರಿಂದ ಸ್ವಲ್ಪ ನೀಟಾಗಿ ಅದು ನಮಗೆ ಫೀಲ್ ಆಗುತ್ತೆ. ನೀವು ಯಾವ ಶಾಂಪು ಬಳಸ್ತೀರೋ ಆ ಶಾಂಪೂನ ಯೂಸ್ ಮಾಡಿಕೊಂಡು ನೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡ್ಕೊಂಬಿಡಿ. ನಾನು ಹೇಳಿರೋ ಈ ಹೇರ್ ಪ್ಯಾಕ್ನ ವಾರಕ್ಕೆ 1 ದಿನನಾದರೂ ಅಟ್ಲೀಸ್ಟ್ ಸಂಡೇ ಟೈಮಲ್ಲಿ ವಾರಕ್ಕೆ 1 ದಿನ ಈ ರೀತಿ ಹೇರ್ ಪ್ಯಾಕ್ ಮಾಡಿಕೊಂಡು ಹೇರ್ ವಾಶ್ ಮಾಡೋದ್ರಿಂದ ಖಂಡಿತ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. 1-2-3 ಸತಿ
ಅಪ್ಲೈ ಮಾಡಿದ್ರೆ ಸಾಕು. 1 ತಿಂಗಳ ತನಕ ಏನು ಕಾಯೋದು ಬೇಡ, 2 ತಿಂಗಳ ತನಕ ಒಂದು 2-3 ಸತಿ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ರಿಸಲ್ಟು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈ ರೀತಿ ಮಾಡ್ತಾ ಬನ್ನಿ, ನಿಮಗೆ ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗುತ್ತೆ, ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಕೂದಲು ದಪ್ಪವಾಗಿ ಉದ್ದ ಬೆಳೆಯೋದಕ್ಕೆ ಇದೆಲ್ಲ ಸಹಾಯ ಮಾಡುತ್ತೆ. ಇಷ್ಟೇ ಸಾಕು. ಈ ರೀತಿ ನಾನು ಮೊದಲಿಂದ ಹೇಳಿದೆ, ಇಲ್ಲಿ ತನಕ ಹೇಳಿದಂಥ ಎಲ್ಲ ಒಂದು ಹೋಮ್ ರೆಮಿಡಿನ ನೀವು ಒಂದ್ಸತಿಯಾಗಿ ಟ್ರೈ ಮಾಡಿ. ನಿಮ್ಮ ತಲೆಯಲ್ಲಿರೋ ತಲೆ ಹೊಟ್ಟು ಏನಾಗಿರ್ಬೋದು ಎಲ್ಲವುದು ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕೂದಲು ಉದ್ದ ಬೆಳೆಯೋದಕ್ಕೂ ಕೂಡ ಸಹಾಯ ಮಾಡುತ್ತೆ, ಕಪ್ಪಾಗೋದಕ್ಕೂ ಕೂಡ ಸಹಾಯ ಮಾಡುತ್ತೆ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೆ, ಯಾವ ಹೋಮ್ ರೆಮಿಡಿನ ನೀವು ಟ್ರೈ ಮಾಡ್ತೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಜೊತೆಗೆ ನಿಮಗೆ ಇನ್ಯಾವ ಥರ ವೀಡಿಯೋಸ್ ಬೇಕಾಗುತ್ತೆ, ಹೇರ್ ಕೇರ್ ಬಗ್ಗೆ ಆಗಿರ್ಬೋದು ಅಥವಾ ಫುಡ್ ಬಗ್ಗೆ ಆಗಿರ್ಬೋದು, ನಿಮಗೆ ಇನ್ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಟ್ರೈ ಮಾಡಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಯಾವ ಶಾಂಪು ಬೆಸ್ಟು, ಯಾವ ಆಯಿಲು ಬೆಸ್ಟು ಹೇರ್ಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಜೊತೆಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಡಿಚ್ಚಿ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ, ಇದರಿಂದ ನಮಗೂ ಕೂಡ ಒಂದು ಸ್ಫೂರ್ತಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.